ಸರ್ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಮಯೂರ ಅಂತ. ಪ್ರಶಾಂತ್ ಮಯೂರ ಸರ್, ಪ್ರಶಾಂತ್ ಮಯೂರ ಅಂತ. ಅಲ್ಲ ಸರ್, ಪ್ರಶಾಂತ್ ಮಯೂರ ಅನ್ನೋ ಸ್ಕ್ರೀನ್ ನೇಮ್. ಸರ್ ಹೇಳಿದ್ರೆ ನಾವು ಸ್ಕ್ರೀನಲ್ಲೂ ಹೇಳಿದ್ದೆ, ನಾವು ಸ್ವಲ್ಪ ಅಣ್ಣವ್ರ ಫ್ಯಾನ್ ಅಂತ. ಹೌದು ಸರ್, ಇದು ಮೂವಿ ಸ್ಟಾರ್ಟ್ ಆಗೋದು ಕೂಡ ಅಣ್ಣವ್ರ ವಾಯ್ಸಿಂದಾನೆ, ಎಂಡ್ ಆಗೋದು ಅಣ್ಣವ್ರ ವಾಯ್ಸಿಂದಾನೆ ಸರ್. ಸೊ ಆ್ಯಂಡ್ ಇದು ಸರ್ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಒಂದ್ಸಲ ನೀವು ಚಪ್ಪಾಳೆ ನೋಡಿದಾಗ ಗೊತ್ತಾಯಿತು, ಖುಷಿ ಆಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಇದಕ್ಕೆಲ್ಲ ಸಪೋರ್ಟ್ ತುಂಬ ಜನ ಸಪೋರ್ಟ್ ಮಾಡಿದ್ರು, ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಅದೆಲ್ಲ ನೀವೇ ಹೇಳಬೇಕು. ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬಂದಿದ್ದಾರೆ, ನನ್ನ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನಾವು ಒಬ್ಬನೇ ಅಂತ ಅಲ್ಲ, ಮಧುಚಂದ್ರ, ವನಿತಾ, ರಘುಪ್ರಸಾದ್, ಶಿವಕುಮಾರ್, ರಾಜೇಶ್ ಎಲ್ಲ ತುಂಬ ಜನ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ಎಲ್ಲ ಪ್ರೊಡ್ಯೂಸರ್ಸು. ಸೊ ಎಲ್ಲರೂ ಸೇರಿ ಮಾಡಿರುವಂಥ ಚಿತ್ರ ಸರ್ ಇದು. ಹೇಳ್ಬೇಕಂದ್ರೆ ಮಯೂರ ಟಾಕೀಸ್ ವತಿಯಿಂದ ಇದು ಎರಡನೇ ಚಿತ್ರ. ಫಸ್ಟ್ ಒಂದು ಮೀ ಆ್ಯಂಡ್ ದ ಪಾರ್ಸಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಾದಮೇಲೆ ತೆಲುಗಲ್ಲಿ ಆಫರ್ ಬಂದಿತ್ತು, ಅದು ಒಂದೆರಡು ಮೂವಿ ಮಾಡಿ ನಿಂತು ಆದಮೇಲೆ ಇದು ಮಾಡಿದ್ದು. ಜರ್ನಿ ಈಸ್ ಗೋಯಿಂಗ್ ಆನ್ ಇನ್ ದಿಸ್ ಫಿಲ್ಮ್ ಇಂಡಸ್ಟ್ರಿ. ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ, ಒಂದು ಹೊಸದಾಗಿ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಒಂದು ದಿಶೆಯಲ್ಲಿ ಮಾಡಿದ್ದಂಥದ್ದು. ಆ್ಯಂಡ್ ಕಂಪ್ಲೀಟ್ ಸಿಂಗ್ ಸೌಂಡಲ್ಲಿ ಮಾಡಿರುವಂಥ ಮೂವಿ. ನೀವು ಕೇಳಿಸ್ಕೊಂಡಿರ್ಬೋದು, ನಿಮಗೆ ಸೌಂಡ್ ಹೆಂಗೆ ಅನಿಸ್ತು ಏನು ಅಂತ. ಕೆಲವರು ಹೇಳ್ತಾ ಇದ್ರು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಅಂತ. ರಿಷಾನ್ ಆದಿತ್ಯ ಅಂತ, ಹಿ ಡಿಡ್ ಅ ವೆರಿ ಗುಡ್ ಜಾಬ್. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ರಿಷಾನ್ ಆದಿತ್ಯ ಅಂತ. ಆ್ಯಂಡ್ ಎಡಿಟರ್ ಬಂದು ಉಜ್ವಲ್ ಗೌಡ ಅವ್ರು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಮೂವಿ ನೋಡಿದಾಗೆಲ್ಲ ಅನ್ಸೋದು ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ನಮ್ಮ ಪಾಂಡ್ಯನ್ ಕುಪ್ಪನ್ ಸರ್, ನಾನು ಫಸ್ಟ್ ಜರ್ನಿಯಿಂದನೂ ಇದ್ದಾರೆ. ಫಸ್ಟ್ 7 ವರ್ಷದಿಂದ ನಾನು ಮೂವಿ ಮಾಡಿದಾಗಲೂ ನನಗೆ ಕ್ಯಾಮ್ರಾಮನ್, ಈಗಲೂ ಅವರೇ ಕ್ಯಾಮ್ರಾಮನ್ ನನಗೆ. ಸೊ ಒಂದು ಒಳ್ಳೆ ಬಾಂಡಿಂಗ್ ಇರೋದ್ರಿಂದ ಒಂದು ಒಳ್ಳೆ ಚಿತ್ರ ಬಂತು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆಲ್ಲ ಖುಷಿ ಆಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಲೆಟ್ಸಿ. ಸೊ ಸರ್ 33 ಮಿನಿಟ್ಸ್ ಇದೆ, 33 ನಿಮಿಷ ಇದೆ ಸರ್. ಸರ್ ಫೀಚರ್ ಫಿಲ್ಮ್ಗೂ ಶಾರ್ಟ್ ಫಿಲ್ಮ್ಗೂ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅನ್ನಿಸ್ತು. ಆ್ಯಂಡ್ ಫೀಚರ್ ಫಿಲ್ಮ್ ನಾನು ಮಾಡಿದ್ರೆ ನೋಡ್ತೀರಾ ಅಂತ ನನಗೆ ಗ್ಯಾರಂಟಿ ಇಲ್ಲ, ಟು ಬಿ ಫ್ರ್ಯಾಂಕ್. ನಿಜ ಸರ್. ಸೊ ನಮಗೇನಂದರೆ ನಾನು ಹೇಳಿದ್ನಲ್ಲ ಸರ್, ಆಲ್ರೆಡಿ 2 ಮೂವಿ ನಿಂತೋಗಿದೆ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಇದೆಲ್ಲ ಎಕ್ಸ್ಪೀರಿಯನ್ಸಲ್ಲಿ ನಮಗಿದ್ದಿದ್ದು ಬಡ್ಜೆಟ್ ಲಿಮಿಟ್ಸಲ್ಲಿ ನಾವು ಏನು ಕೊಡ್ಬೋದು, ಏನು ನೋಡಿಸ್ಬೋದು ಅಂತ ನನಗೆ ಬೇರೆ ಒಂದು ಆಪ್ಷನ್ ಕಾಣಿಸ್ಲಿಲ್ಲ. ನಮ್ಗಿದ್ದಿದ್ದು ಬಡ್ಜೆಟು ಸರಿ, ಇದು ಕ್ರಾಸ್ ಮಾಡಿ ನಾನು ಏನೂ ಮಾಡೋಕ್ಕಾಗಲ್ಲ. ಈ ಬಡ್ಜೆಟಲ್ಲಿ ನಾನು ಮೂವಿ ಅಂತೂ ಮಾಡೋಕ್ಕಾಗಲ್ಲ. ವಾಟ್ ಎಲ್ಸ್ ಏನು ಮಾಡ್ಬೋದು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿ ನನ್ನ ಕಡೆಯಿಂದ ಎಷ್ಟಾಗುತ್ತೆ. ಆ್ಯಂಡ್ ಮೇನ್ ಥಿಂಗ್ ಗಣೇಶ್ ರಾಜು ಅಂತ, ಅವರು ಬಂದಿಲ್ಲ ಇಲ್ಲಿ, ಮೈನ್ ಪ್ರೊಡ್ಯೂಸರ್ ಅವರು ಕೂಡ. ನಾನು ಏನು ಮಾಡ್ಬೋದು ಅಂತ ಅಂದ್ಕೊಂಡಾಗ ಇದೊಂದು ಐಡಿಯಾ ಬಂತು. ಸಿಂಗ್ ಸೌಂಡಲ್ಲಿ ಇನ್ನೂ ಶಾರ್ಟ್ ಫಿಲ್ಮು ಸ್ವಲ್ಪ ದೊಡ್ಡದಾಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮೇಡಮ್ ಅವ್ರು ಹೇಳ್ತಾಯಿದ್ರು, ನಾನು ಇನ್ನೂ ಯಾವುದು ಶಾರ್ಟ್ ಫಿಲ್ಮ್ಗೆ ಆ್ಯಂಕರಾಗಿ ಹೋಗಿರಲಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಒಂದ್ಸಲ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತ. ಆ್ಯಂಡ್ ಸ್ವಲ್ಪ ಖರ್ಚು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನಮ್ಮ ಬಡ್ಜೆಟ್ ಏನಿತ್ತು ಅದರೊಳಗಡೆ ಮೂವಿ ಅಂತೂ ಮಾಡೋಕ್ಕಾಗಲ್ಲ, ಒಂದು ಶಾರ್ಟ್ ಫಿಲ್ಮ್ ಮಾಡಿ ಕೊಡೋಣ ಅಂತ ಕೊಟ್ಟಿದ್ದೀನಿ ಸರ್. ಆ್ಯಂಡ್ ಮೋರವರು ಇದನ್ನು ನಾನು ಹೇಗೆ ಹಿಂಗೆ ಕೊಡಬೇಕು ಏನೋ ನನಗೂ ಗೊತ್ತಿಲ್ಲ, ಜನಗಳಿಗೆ ಹೇಗೆ ತಲುಪಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಇದು ಮಾಡ್ತಾ ಇದ್ದೀನಿ ಸರ್. ನನಗೆ ಬೇರೆ ಏನೋ ಆಪ್ಷನ್ಸ್ ಅಂತ ಗೊತ್ತಾಗಲಿಲ್ಲ ಸರ್. ಒಂದು ಏನಂದರೆ, ಈಗ ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ. ಅಫ್ಕೋರ್ಸ್ ಅಲ್ಲೂ ನಿಮ್ಗೆ ಸಬ್ಸ್ಕ್ರೈಬರ್ಸು ಮತ್ತು ಎಲ್ಲ ಕೌಂಟ್ ಆಗುತ್ತೆ, ಮೋಸ್ಟ್ ಆಫ್ ದ ಥಿಂಗ್. ಇಲ್ಲಿ ಏನಂದರೆ ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಂದಿದ್ದು. ಲಾಸ್ಟ್ ಮೂಮೆಂಟಲ್ಲಿ ನಾನು ಏನು ಅಂದ್ಕೊಂಡೆ, 20 ರೂಪೀಸ್. ಈಗ ನೀವು ಯಾವ್ದಾದ್ರು ಒಂದು ಮೂವಿ ನೋಡೋಕೆ ಹೋದಾಗ ನೀವು ಫಸ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ, ಇಷ್ಟ ಆಗದೆ ಇದ್ರು ಒಂದ್ಸಲ ದುಡ್ಡು ಕೊಟ್ಟು ನೋಡ್ತೀರಾ. ಇಲ್ಲಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು 20 ರೂಪಾಯಿ, ಜಸ್ಟ್ ಲೈಕ್ ಏನೋ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ, ಇಫ್ ಯು ರಿಯಲಿ ಲೈಕ್ ಇಟ್, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯಿತು ಅಂದರೆ ಕೊಡ್ಬೋದು. ಆ್ಯಂಡ್ ಇಲ್ಲ ಆ್ಯಕ್ಟಿಂಗ್ ಇಷ್ಟ ಆಗಿರ್ಬೋದು, ಇಲ್ಲ ಸಿನಿಮಾಟೋಗ್ರಫಿ ಇಷ್ಟ ಆಗಿರ್ಬೋದು, ಇಲ್ಲ ಮ್ಯೂಸಿಕ್ ಇಷ್ಟ ಆಗಿರ್ಬೋದು, ಏನೋ ಒಂದು ಹೊಗಳ್ತಾ ಇರೋ ಥರ ಒಂದು 20 ರೂಪಾಯಿ ಅದಕ್ಕೆ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಇದೇನಾದ್ರು ಸಕ್ಸಸ್ ಆದರೆ ಮುಂದೆ ನಂತರ 100 ಜನ ಬರ್ತಾರೆ ಶಾರ್ಟ್ ಫಿಲ್ಮಿಂದನೂ ಏನೋ ಇದೆ ಅಂತ. ಇದು ಫೇಲ್ ಆಯಿತು ಅಂದರೆ ಅವ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾನೆ, ಇದು ಬೇಡ ಅಂತ ಸುಮ್ಮನೆ ಆಗ್ತಾರೆ, ದುಡ್ಡು ಸೇವ್ ಮಾಡ್ಕೋತಾರೆ. ಸೊ ದಿಸ್ ಈಸ್ ಅ ಥಿಂಗ್. ಎಸ್ ಸರ್, ಅಂದರೆ ಅದನ್ನೇ ಮಾರ್ಕೆಟಿಂಗ್ ಮಾಡೋದು ನ್ಯೂ ಕಾನ್ಸೆಪ್ಟು ಸರ್. ದುಡ್ಡು ಮಾಡಿದರೆ ಗೊತ್ತಿಲ್ಲ ಸರ್, ನಂದು ದಯವಿಟ್ಟು ಮಾರ್ಕೆಟಿಂಗ್ ಮಾಡಿ ಪ್ಲೀಸ್ ಅಂತ ನಾನು ಹೇಳ್ಬೋದಿನಿ ಸರ್. ಎಸ್ ಸರ್, ಇಟ್ಸ್ ಆಬ್ಸಲ್ಯೂಟ್ಲಿ ಎಸ್ ಸರ್. ನನ್ನ ಹತ್ರ ಕಾನ್ಸೆಪ್ಟ್ಸ್ ರೆಡಿ ಇದೆ ಸರ್, ಕಾನ್ಸೆಪ್ಟ್ಸ್ ಕೂಡ ರೆಡಿ ಇದೆ. ನಾವು ಆಲ್ರೆಡಿ ಸರಿ ಸರ್ ಕೆಲವೊಬ್ಬರಿಗೆ ಪಿಚ್ ಮಾಡಿದ್ದೀನಿ ಸರ್. ಅಂದರೆ
ಈ 1.5 ವರ್ಷದಿಂದ ಅಂತೂ ನಾನು ಫೀಚರ್ ಫಿಲ್ಮ್ಸ್ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ. ನನ್ನ ಸ್ಕ್ರಿಪ್ಟ್ಸ್ ಎಲ್ಲ ಆಗಿದೆ, ಆಲ್ಮೋಸ್ಟ್ ಒಂದು 3 to 4 ಸ್ಕ್ರಿಪ್ಟ್ಸ್ ಆಗಿದೆ. ನಿಮ್ಮ ಕಡೆಯಿಂದ ನಾನು ಇಷ್ಟೇ ನಾನು ಹೇಳ್ಕೊಳ್ಳೋದು, ಅಟ್ಲೀಸ್ಟ್ ಯಾವ್ದಾದ್ರು ಒಂದು 2-3 ಜನ ಪ್ರೊಡ್ಯೂಸರ್ಸ್ ಹೋದ್ರು ವಿ ವಿಲ್ ಬಿ ಹ್ಯಾಪಿ. ಅಟ್ಲೀಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಖುಷಿ ಆಗ್ತೀನಿ, ಇಲ್ಲ ನಮ್ಮ ಕ್ಯಾಮ್ರಾಮನ್ಗೆ ಸಿಕ್ಕರು ನನಗೆ ಒಂಥರ ಖುಷಿನೇ. ಯಾರಾದರೂ ಒಬ್ರಿಗೆ ಸಿಕ್ಕಿ ಹೀರೋ ಹೆಂಗೋ ಚಾನ್ಸ್ ಬಂತು ಅಂದರೆ ಒಂಥರ ಹೇಳ್ತಾರೆ ಸರ್ ಚಾನ್ಸ್ ಸಿಕ್ತು ಅಂತ, ಬಿ ಸೊ ಹ್ಯಾಪಿ ಫಾರ್ ದ್ಯಾಟ್. ನನಗೂ ಖುಷಿ ಆಗುತ್ತೆ, ನನಗೂ ಚಾನ್ಸ್ ಸಿಕ್ಕರೆ ಇನ್ನೂ ಡಬಲ್ ಖುಷಿ ಆಗ್ತೀನಿ ನಾನು. ಸೊ ಅಫ್ಕೋರ್ಸ್ ಇದನ್ನ ರೆವೆನ್ಯೂ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಕಡೆಯಿಂದ ಯಾವ್ದಾದ್ರು ಪ್ರೊಡ್ಯೂಸರ್ಸ್ ಹೋದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ, ತುಂಬ ಖುಷಿ ಆಗುತ್ತೆ ಸರ್. ಸರ್ ಪೋಸ್ಟರ್ ಡಿಸೈನ್ ಬಂದ್ಬಿಟ್ಟು ಇಲ್ಲೇ ನಂದು ನಾಚು ಅಂತ ಒಂದು ಮಾಡಿದ್ದಾರೆ, ನಂದು ಅಂತ ಒಬ್ರು, ಆಮೇಲೆ ಪ್ರಮೋದ್ ಅಂತ ಒಬ್ರು ಮಾಡಿದ್ದಾರೆ ಸರ್. ಯಾ ಥ್ಯಾಂಕ್ ಯು ಸರ್. ಸೊ ಕಂಪ್ಲೀಟ್ ಏನಂದರೆ ನಾವು ಫಸ್ಟು ಇದು ಕಲರ್ ಪ್ಯಾಲೆಟ್ಸಿಂದ ಹಿಡಿದು ನೀವು ಏನಾದ್ರು ಪ್ರತಿಯೊಂದು ವರ್ಕೌಟ್ ಮಾಡಿನೇ ಮಾಡಿದ್ದು, ಯಾವುದೂ ಸುಮ್ಮನೆ ಇದ್ರಾಗ ಹೋಗಲಿಲ್ಲ. ಸೊ ಸರ್ ಆಲ್ಮೋಸ್ಟ್ ನಿಮಗೆ ಒಂದು 4 to 5 ಡೇಸ್ ಸರ್. ಕಾಲ್ ಶೀಟ್ ಲೆಕ್ಕ ತಗೊಂಡ್ರೆ ಸಮ್ ಅರೌಂಡ್ 8 to 9 ಆಗುತ್ತೆ, 8 to 9 ಡೇಸ್ ಆಗುತ್ತೆ ಸರ್. 8 to 9 ಕಾಲ್ ಶೀಟ್ಸ್ ಆಗುತ್ತೆ, ಅಷ್ಟಲ್ಲಿ ಶೂಟ್ ಮಾಡಿದ್ದು. ಆ್ಯಂಡ್ ನಮಗೆ ಲೊಕೇಶನ್ಸ್ ಎಲ್ಲ ಪೇಯ್ಡ್ ಲೊಕೇಶನ್ಸ್ ಸಿಕ್ಕಿದ್ರಿಂದ ಫ್ರೀ ಲೊಕೇಶನ್ ಸಿಗಲಿಲ್ಲ. ಸೊ ಅದು ಮುಗಿಸ್ಕೊಂಡು ಬಟ್ ಅದು ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಬಂತು ಅಂತ ನನಗೆ ಅನಿಸ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಯುಕ್ತ ಅಂತ. ಜೋಕರ್ ಆ್ಯಕ್ಟರ್ ನಮ್ಮ ಶಾರ್ಟ್ ಫಿಲ್ಮ್ ಹೇಳ್ಬತ್ತು. ಇಟ್ ವಾಸ್ ಪ್ರಶಾಂತ್ ಸರ್ಸ್ ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಒಂದು ಹೊಸ ಪಯಣ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೇಳಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನನ್ನ ಕಾಸ್ಟಿಂಗ್ ಮಾಡೋರು ಲಿಯಾ ಮ್ಯಾಮ್ ಸಿಟ್ಟಿಂಗ್ ರೈಟ್ ದರ್, ಅಲ್ಲಿ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ 5-6 ದಿನ ಒಳಗಡೆ ನಾವು ಶೂಟಿಂಗ್ ಮುಗಿಸಿರೋದು. ಸೊ ಒಂದೇ ಜಾಗದಲ್ಲಿ ಈ ಥರ ಅಂದರೆ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ರೆ ಖುಷಿ ಆಗುತ್ತೆ. ಇಡೀ ಟೀಮ್ ಜೊತೆ ಕೆಲಸ ಮಾಡುವಾಗ ಏನಾದರೂ ಕಲಿಯೋ ಥರ ಇತ್ತು. ಬಿಕಾಸ್ ಅಷ್ಟೊಂದು ಜನ ಇರ್ತಾರೆ ಒಂದೇ ಜಾಗದಲ್ಲಿ. ಅಂದರೆ ಪ್ರತಿಯೊಬ್ಬರ ಕಡೆ ಏನೇನೋ ಹೇಳೋಕ್ಕಿರುತ್ತೆ. ಎವ್ರಿಬಡಿ ಹ್ಯಾಸ್ ದ ಓನ್ ಒಪಿನಿಯನ್. ಎಲ್ಲರೂ ಫ್ರೆಶರ್ಸ್. ನಮ್ಮ ಸಿನಿಮಾಗಳು ಒಂದು ಕಡೆ ಸಿಕ್ಕಿದ್ರೆ ಗೊತ್ತಲ್ಲ, ಒಂಥರ ಬೇರೆ ಥರ ನನ್ನ ಜಲ್ಲೋಶ್ ಇರುತ್ತೆ. ಎವ್ರಿಬಡಿ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಡೂ ಸಮಥಿಂಗ್. ಇನ್ನೊಂದು ನಮ್ಮ ಪಾಂಡ್ಯನ್ ಸರ್ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಹಿ ಶೋಡ್ ಮೀ ವೆರಿ ಬ್ಯೂಟಿಫುಲಿ. ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ದ ಲೈಟ್ಸ್ ಎಲ್ಲರೂ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ಅ ಬ್ಯೂಟಿಫುಲ್ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ ಸರ್, ಆ್ಯಕ್ಚುಲಿ ಇದು ನನ್ನ 4ನೇದು ಆ್ಯಕ್ಚುಲಿ ಹೇಳ್ಬೋದು ಮೂವಿ. ಇದಕ್ಕೆ ಮುಂಚೆ ನಾನು ಆಗಲೇ ಕನ್ನಡ ಮೂವೀಸ್ ಮಾಡಿದ್ದೀನಿ, 3 ಕನ್ನಡ ಮೂವೀಸ್, 1 ತಮಿಳ್ ಮೂವಿ, ತಮಿಳ್ ಮತ್ತು ಮಲಯಾಳಂ ಬೈಲಿಂಗ್ವಲ್ ಮಾಡಿದ್ದೀನಿ. ಹೇಳ್ಬಾರ್ದು ಆ್ಯಕ್ಚುಲಿ, ಇಲ್ಲ ರಿಲೀಸ್ ಆಗಿಲ್ಲ. ಆದರೆ ಇವಾಗ ರೀಸೆಂಟ್ಲಿ ನಾನು ಮಾಡಿರೋದು ಮೂವಿ ವಲ್ಲಭ ಅಂತ, ಪ್ರಮೋದ್ ಶೆಟ್ಟಿ ಸರ್ ಜೊತೆ ಆ್ಯಸ್ ಎ ಲೀಡ್. ಸೊ ಆಲ್ಮೋಸ್ಟ್ ನಿಮಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಕಾಣಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಜ ಆನೆಸ್ಟ್ಲಿ ಹೇಳಬೇಕಾದ್ರೆ ನಾನು ಸಿಗರೇಟ್ ಸೇದಿಲ್ಲ. ಇಟ್ ವಾಸ್ ಜಸ್ಟ್ ಬರೀ ಸಿನಿಮಾಗೋಸ್ಕರ ನಾನು ಸೇದಿದ್ದೀನಿ. ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಸಿಗರೇಟ್ ಸೇದಕ್ಕೆ ಹೋಗಬೇಡಿ. ಸೊ ಗೊತ್ತಿಂಗ್ ಸೊ ಜಸ್ಟ್ ಫಾರ್ ದ ಸಿನಿಮಾಗೋಸ್ಕರ ಮಾಡಿದ್ದೀನಿ. ಬಿಕಾಸ್ ಸಿನಿಮಾ ನಿಜ ಆಗೋದು ಏನು ಹೇಳಬೇಕಾದ್ರೆ ವಾಟ್ ಎವರ್ ವಿ ಡೂ ಇನ್ ರಿಯಲ್ ಲೈಫ್ ಅದೇ ನಾವು ತೋರಿಸ್ತೀವಿ. ಏನಾದರೂ ಕತೆ ಈಗ ರೊಮ್ಯಾಂಟಿಕ್ ಸ್ಟೋರಿ ಇದ್ದಿದ್ರೆ ಆಬ್ವಿಯಸ್ಲಿ ಒಂದು ಕ್ಲೋಸ್ನೆಸ್ ಇರುತ್ತೆ. ಸೊ ನಾವು ನಿಜ ಜೀವನದಲ್ಲಿ ನಾವು ಏನು ಮಾಡ್ತೀವಿ, ವಿ ಆ್ಯಕ್ಟರ್ಸ್ನು ನಮ್ಮ ಮೇಲೆ ತುಂಬ ಎಕ್ಸ್ಪೆರಿಮೆಂಟ್ ಇರುತ್ತೆ, ನಾವು ಏನೇನೋ ಮಾಡಬೇಕು. ಸೊ ಇಟ್ ಈಸ್ ಅ ಪರ್ಸ್ನಲ್ ಚಾಯ್ಸ್. ಐ ಥಾಟ್ ನಾನು ಮಾಡಬೇಕು, ನಾನು ಮಾಡ್ತೀನಿ, ಇಟ್ಸ್ ಓಕೆ. ಸೊ ಬರೀ ಸ್ಕ್ರೀನ್ಗೋಸ್ಕರ ನಾನು ಮಾಡಿದ್ದು. ಐ ವಿಲ್ ಸ್ಟಿಲ್ ರಿಕ್ವೆಸ್ಟ್, ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ಐ ಡು ನಾಟ್ ಇನಿಷಿಯೇಟ್ ಎನಿ ಆಫ್ ದಿಸ್ ಸಬ್ಸ್ಟೆನ್ಸಸ್. ಥ್ಯಾಂಕ್ ಯು. ಐ ಥಿಂಕ್ ಒಂದು 6-7 ಟೆಕ್ ಸರ್. ಆಬ್ವಿಯಸ್ಲಿ ಒಂದೇ ಟೆಕ್ಕಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ, ಇಲ್ಲ ಒಂದು 6-7 ಟೆಕ್ ಸರ್. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಬೇಸಿಕಲಿ ಒಂದು ಈ ಶಾರ್ಟ್ ಮೂವಿಗೆ ಇಷ್ಟು ದೊಡ್ಡದಾದಂತಹ ಪತ್ರಿಕಾ ಬಳಗ ಬಂದು ನಮ್ಮ ಪ್ರಶಾಂತ್ ಮಯೂರ್ ಅವರಿಗೆ ಒಂದು ಉತ್ತಮವಾದಂತಹ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮೊದಲನೇದಾಗಿ ಧನ್ಯವಾದ. ಹಾಗೆ ಈ ಒಂದು ಕರೆ ಬಂದಾಗ ನಾವು ಸಹ ಏನಿದು ಶಾರ್ಟ್ ಫಿಲ್ಮ್ ಕಲಿತಾ ಇದ್ದಾರೆ ಅಂತ ನಮ್ಮ ಸ್ನೇಹಿತರಾದಂತಹ ಮಧು ಮತ್ತೆ ನಮ್ಮ ಉಗ್ರಂ ಸುರೇಶ್ ಮತ್ತೆ ಭಾನು ಪ್ರಕಾಶ್ ಅವರೆಲ್ಲ ಕರ್ಕೊಂಡ್ಬಂದು ಈ ಸಿನಿಮಾದಲ್ಲಿ ಮಾಡಿಸಿದೆ. ಯಾಕಂದ್ರೆ ಅವ್ರ ಕತೆ ಹೇಳಿದಾಗ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡ್ತಾರೆ ಅಂತ ನನಗಂತೂ ಅನಿಸ್ತು. ಹಾಗಾಗಿ ನಾನು ಮೊದಲನೇದಾಗಿ ಇಂತಹ ಒಂದು ಪ್ರಯತ್ನದಲ್ಲಿ ಭಾಗಿಯಾಗಿರೋದು. ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಒಂದು ಕ್ರಿಯೇಟಿವ್ ಆಗಿ ಒಂದು ಸೃಜನಾತ್ಮಕವಾದಂತಹ ಒಂದು ಒಳ್ಳೆಯ ಪ್ರಯತ್ನ, ಒಂದು ಡಿಫ್ರೆಂಟ್ ಡೈಮೆನ್ಷನ್ ಅನ್ನ ಕೊಟ್ಟಿದ್ದಾರೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ. ಹಾಗಾಗಿ ಒಂದು ಅವಕಾಶ ಕೊಟ್ಟಂತಹ ನಮ್ಮ
ನಿರ್ದೇಶಕರಿಗೆ ಪ್ರಶಾಂತ್ ಮಯೂರ್ ಅವರಿಗೆ ಧನ್ಯವಾದಗಳು. ಅವರ ಒಂದು ಗರಡಿಯಲ್ಲಿ ನಾವೆಲ್ಲ ಪಳಗುತ್ತೀವಿ, ಮುಂದೆ ನಮಗೊಂದು ಅವಕಾಶಗಳು ಕೊಡ್ತಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳು ಅವರ ಒಂದು ಇದರಲ್ಲಿ ಬರಲಿ ಅಂತ ನಾನಂತೂ ವೈಯಕ್ತಿಕ ಭಾವಿಸ್ತೇನೆ. ಧನ್ಯವಾದಗಳು.